ನಿಷೇಧ ಮಾಡಿಬಿಟ್ಟಿದ್ರು. ನಾವು ಅದನ್ನ ನಿಷೇಧನ ತೆರವುಗೊಳಿಸಲಿಕ್ಕೆ ನಮ್ಮ ಸರ್ಕಾರ ಎಲ್ಲ ಪ್ರಯತ್ನ ಮಾಡಿ ಈ ಕಂಬಳ ಉಳಿಬೇಕು ಬೆಳಿಬೇಕು ಅಂತೇಳಿ ನಾವು ಅದನ್ನ ಸುಗ್ರೀವಾಜ್ಞೆ ಮಾಡಿಬಿಟ್ಟಿದ್ವಿ. ಅದನ್ನೆಲ್ಲ ಕೇಂದ್ರ ಸರ್ಕಾರಕ್ಕೆ ಬರೆದು ಹೈಕೋರ್ಟ್ಗೆ ಬರೆದು ಸುಪ್ರೀಂ ಕೋರ್ಟ್ಗೆ ಬರೆದು ಎಲ್ಲ ಮಾಡಿರೋದ್ರಿಂದ ಉಳ್ಕೊಂಡಿದೆ. ಈಗ ಕಂಬಳ ಉಳ್ಕೊಂಡಿದೆ. ಕಂಬಳಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನಮ್ಮ ಸರ್ಕಾರ ಕೊಡ್ತದೆ. ನಾನು ಅದು ಪರಿಶೀಲನೆ ಮಾಡ್ತೀನಿ. ಆಶಾ ಕಾರ್ಯಕರ್ತೆಯರಿಗೆ 8,000 ರೂಪಾಯಿ ಸಿಗ್ತಾ ಇತ್ತು ಅವರಿಗೆ. ಅದನ್ನು 10,000 ಸಿಕ್ಕಾಗಿ ಮಾಡಿದ್ದೀವಿ. ಒಂದು ವೇಳೆ ಇನ್ಕ್ಲೂಡಿಂಗ್ ಇನ್ಸೆಂಟಿವ್ಸ್ ಆ ಇನ್ಸೆಂಟಿವ್ಸ್ ಸೇರ್ಕೊಂಡು 10,000 ಕೊಡ್ತಾ ಇದ್ದೀವಿ. ಹಿಂದೆನೂ ಕೂಡ ಕೊಡ್ತಾ ಇದ್ವಿ. ಇನ್ಸೆಂಟಿವ್ ಸೇರ್ಕೊಂಡು ಕೊಡ್ತಾ ಇದ್ದು. ಜೊತೆಗೆ ಈಗ ಒಂದು ವೇಳೆ ಇನ್ಸೆಂಟಿವ್ಸ್ ಅಷ್ಟು ಬರದೇವ್ರೆ 10,000 ಬರದೇವ್ರೆ ಅದನ್ನ ಭರ್ತಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ. ನಿಷೇಧ ಮಾಡಿಬಿಟ್ಟಿದ್ರು. ನಾವು ಅದನ್ನ ನಿಷೇಧನ ತೆರವುಗೊಳಿಸಲಿಕ್ಕೆ ನಮ್ಮ ಸರ್ಕಾರ ಎಲ್ಲ ಪ್ರಯತ್ನ ಮಾಡಿ ಈ ಕಂಬಳ ಉಳಿಬೇಕು ಬೆಳಿಬೇಕು ಅಂತೇಳಿ ನಾವು ಅದನ್ನ ಸುಗ್ರೀವಾಜ್ಞೆ ಮಾಡಿಬಿಟ್ಟಿದ್ವಿ. ಅದನ್ನೆಲ್ಲ ಕೇಂದ್ರ ಸರ್ಕಾರಕ್ಕೆ ಬರೆದು ಹೈಕೋರ್ಟ್ಗೆ ಬರೆದು ಸುಪ್ರೀಂ ಕೋರ್ಟ್ಗೆ ಬರೆದು ಎಲ್ಲ ಮಾಡಿರೋದ್ರಿಂದ ಉಳ್ಕೊಂಡಿದೆ. ಈಗ ಕಂಬಳ ಉಳ್ಕೊಂಡಿದೆ. ಕಂಬಳಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನಮ್ಮ ಸರ್ಕಾರ ಕೊಡ್ತದೆ. ನಾನು ಅದು ಪರಿಶೀಲನೆ ಮಾಡ್ತೀನಿ. ಆಶಾ ಕಾರ್ಯಕರ್ತೆಯರಿಗೆ 8,000 ರೂಪಾಯಿ ಸಿಗ್ತಾ ಇತ್ತು ಅವರಿಗೆ. ಅದನ್ನು 10,000 ಸಿಕ್ಕಾಗಿ ಮಾಡಿದ್ದೀವಿ. ಒಂದು ವೇಳೆ ಇನ್ಕ್ಲೂಡಿಂಗ್ ಇನ್ಸೆಂಟಿವ್ಸ್ ಆ ಇನ್ಸೆಂಟಿವ್ಸ್ ಸೇರ್ಕೊಂಡು 10,000 ಕೊಡ್ತಾ ಇದ್ದೀವಿ. ಹಿಂದೆನೂ ಕೂಡ ಕೊಡ್ತಾ ಇದ್ವಿ. ಇನ್ಸೆಂಟಿವ್ ಸೇರ್ಕೊಂಡು ಕೊಡ್ತಾ ಇದ್ದು. ಜೊತೆಗೆ ಈಗ ಒಂದು ವೇಳೆ ಇನ್ಸೆಂಟಿವ್ಸ್ ಅಷ್ಟು ಬರದೇವ್ರೆ 10,000 ಬರದೇವ್ರೆ ಅದನ್ನ ಭರ್ತಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ.